ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ ಆರ್ ಕೃಷ್ಣಶಾಸ್ತ್ರಿ ಅವರ ಕಥಾಮೃತ ಶಶಾಂಕವತಿ ಲಂಬಕ ಬೇತಾಳ ಪಂಚವಿಂಶತಿ ಕಥೆಗಳು 15ನೇ ಕಥೆ ತರಂಗ 22. ತ್ರಿವಿಕ್ರಮಸೇನನು 15ನೆಯ ಸಾರಿ ಹೆಣವನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊರಟನು. ಬೇತಾಳನು ಮತ್ತೊಂದು ಕಥೆಯನ್ನು ಆರಂಭಿಸಿದನು. ನೇಪಾಳ ದೇಶದಲ್ಲಿ ಶಿವಪುರವೆಂಬ ನಗರವಿದೆ. ಅಲ್ಲಿ ಹಿಂದೆ ಯಶಃಕೇತುವೆಂಬ ರಾಜನಿದ್ದನು. ಅವನಿಗೆ ಶಶಿಪ್ರಭೆ ಎಂಬ ಮಗಳಿದ್ದಳು. ಅವಳು ಒಂದು ದಿನ ಜಾತ್ರೆಯ ಉತ್ಸವವನ್ನು ನೋಡುವುದಕ್ಕೆ ಹೋಗಿರಲು ಅಲ್ಲಿಗೆ ಬಂದಿದ್ದ ಮನಸ್ವಾಮಿ ಎಂಬ ಯುವಕನನ್ನು ನೋಡಿದಳು. ಅವನೂ ಇವಳನ್ನು ನೋಡಿದನು. ಇಬ್ಬರಿಗೂ ಪರಸ್ಪರ ಮೋಹ ಉಂಟಾಯಿತು. ಅಷ್ಟು ಹೊತ್ತಿಗೆ ಅಲ್ಲಿಗೆ ಒಂದು ಮದ್ದಾನೆಯು ಬಂಧನವನ್ನು ಕಿತ್ತುಕೊಂಡು ಬರುತ್ತಿರಲು ಪರಿಜನರೆಲ್ಲರೂ ರಾಜಪುತ್ರಿಯನ್ನು ಬಿಟ್ಟು ಓಡಿಹೋದರು. ಆಗ ಮನಸ್ವಾಮಿಯು ಅವಳನ್ನು ಎತ್ತಿಕೊಂಡು ಹೋಗಿ ಅವಳ ಅಂತಃಪುರದಲ್ಲಿ ಸುರಕ್ಷಿತವಾಗಿ ಸೇರಿಸಿದನು. ಇದರಿಂದ ಅವರ ಮೋಹವು ಇನ್ನೂ ಹೆಚ್ಚಾಯಿತು. ಆಗ ಅವನು ಮೂಲದೇವನೆಂಬ ಸಿದ್ಧನ ಹತ್ತಿರಕ್ಕೆ ಹೋಗಿ ಅವನ ಸಹಾಯವನ್ನು ಕೋರಿದನು. ಅವನು ಒಂದು ಗುಳಿಗೆಯನ್ನು ಬಾಯಿಗೆ ಹಾಕಿಕೊಂಡ ಕೂಡಲೇ ಅವನ ರೂಪ ಮಾರ್ಪಟ್ಟು ವೃದ್ಧ ಬ್ರಾಹ್ಮಣನಾದನು. ಇನ್ನೊಂದು ಗುಳಿಗೆಯನ್ನು ಮನಸ್ವಾಮಿಗೆ ಕೊಡಲು ಅವನು ಅದನ್ನು ಬಾಯಲ್ಲಿ ಇಟ್ಟುಕೊಂಡ ಕೂಡಲೇ ಒಬ್ಬ ಹುಡುಗಿಯಾದನು. ಅವಳನ್ನು ಕರೆದುಕೊಂಡು ಮೂಲದೇವನು ರಾಜನ ಹತ್ತಿರಕ್ಕೆ ಹೋಗಿ, ಅಯ್ಯ, ಈ ಹುಡುಗಿಯನ್ನು ನನ್ನ ಮಗನಿಗೆ ಮದುವೆ ಮಾಡಬೇಕೆಂದು ಎಲ್ಲೋ ದೂರದಿಂದ ಯಾಚಿಸಿ ತಂದೆ. ಇಲ್ಲಿ ಬಂದು ನೋಡಲು ಅವನು ಎಲ್ಲೋ ಹೋಗಿಬಿಟ್ಟಿದ್ದಾನೆ. ಅವನನ್ನು ಹುಡುಕಿಕೊಂಡು ಬರುವವರೆಗೆ ಇವಳು ನಿನ್ನ ಅರಮನೆಯಲ್ಲಿರಲಿ, ನೀನು ಎಲ್ಲರಿಗೂ ಪಾಲಕ ತಾನೆ ಎಂದು ಬೇಡಿಕೊಂಡನು. ರಾಜನು ತನ್ನ ಮಗಳನ್ನು ಕರೆದು, ಈ ಹುಡುಗಿಯನ್ನು ನಿನ್ನ ಹತ್ತಿರ ಇಟ್ಟುಕೊಂಡಿರು, ಊಟ ತಿಂಡಿ ಎಲ್ಲ ನಿನ್ನ ಜೊತೆಯಲ್ಲಿಯೇ ಆಗಲಿ, ರಾತ್ರಿ ನಿನ್ನ ಹತ್ತಿರವೇ ಮಲಗಲಿ ಎಂದು ಹೇಳಿ ಅವಳನ್ನು ಒಪ್ಪಿಸಿದನು. 1-2 ದಿನ ಕಳೆದ ಮೇಲೆ ಒಂದು ದಿನ ರಾತ್ರಿ ಶಶಿಪ್ರಭೆಯು ವಿರಹದಿಂದ ಕೊರಗುತ್ತಿರಲು ಮನಸ್ವಾಮಿಯು, ಇದೇಕೆ ಕೊರಗುತ್ತಿದ್ದೀಯೇ, ನಿನಗೇಕೆ ಚಿಂತೆ ಎಂದು ಕೇಳಿ ಅವಳ ಬಾಯಿಂದ ತನ್ನ ಮೇಲೆ ಇದ್ದ ಪ್ರಳಯವನ್ನು ಹೊರಡಿಸಿದನು. ಕೂಡಲೇ ತನ್ನ ಬಾಯಿಂದ ಗುಳಿಗೆಯನ್ನು ತೆಗೆಯಲು ನಿಜ ರೂಪ ಬಂತು. ಶಶಿಪ್ರಭೆಗೆ ತುಂಬ ಸಂತೋಷವಾಗಿ ಅವನೊಡನೆ ಸ್ನೇಹದಿಂದ ಇದ್ದು ಬಿಟ್ಟಿದ್ದಳು. ಅಲ್ಲಿಂದ ಮುಂದೆ ಅವನು ಹಗಲು ಗುಳಿಗೆಯನ್ನು ಬಾಯಲ್ಲಿ ಇಟ್ಟುಕೊಂಡು ಹೆಂಗಸಾಗಿಯೂ ರಾತ್ರಿ ಅದನ್ನು ತೆಗೆದು ಗಂಡುಸಾಗಿಯೂ ಇರುತ್ತಿದ್ದನು. ಹೀಗಿರಲು ಒಂದು ದಿನ ಶಶಿಪ್ರಭೆಯು ತನ್ನ ಸೋದರ ಮಾವನ ಮದುವೆಗೆ ಹೋಗಿದ್ದಳು. ಅಲ್ಲಿ ಮಂತ್ರಿಯ ಮಗನು ಇವಳ ಜೊತೆಯಲ್ಲಿ ಸಖಿಯಂತಿದ್ದ ಮನಸ್ವಾಮಿಯನ್ನು ನೋಡಿ ಮೋಹಿಸಿ ಅನ್ನ ನೀರು ಬಿಟ್ಟು ಕೊರಗುವುದಕ್ಕೆ ಮೊದಲು ಮಾಡಿದನು. ಅವನಿಗೆ ಆಗಲೇ ಮದುವೆಯಾಗಿತ್ತು. ಎಲ್ಲರೂ ಮಂತ್ರಿಯ ಮಗನಿಗೆ ಈ ಹುಡುಗಿಯನ್ನೂ ಕೊಟ್ಟು ಮದುವೆ ಮಾಡಿಬಿಡುವುದು ತಾನೆ, ಅವಳ ತಂದೆ ಬಂದರೆ ನೋಡೋಣ, ಏನಾದರೂ ಹೇಳಿ ಸಮಾಧಾನ ಮಾಡಿದರಾಯಿತು. ಆ ಹುಡುಗ ಕೊರಗಿ ಸತ್ತರೆ ಮಂತ್ರಿಯೂ ಪುತ್ರಶೋಕದಿಂದ ಸತ್ತು ಅನರ್ಥವಾದೀತು ಎಂದರು. ರಾಜನು ಹಾಗೆಯೇ ಮಾಡುವುದಾಗಿ ನಿರ್ಧರಿಸಲು ಅವಳು, ಮಹಾರಾಜ, ಯಾರಿಗೋಸ್ಕರವೋ ಉದ್ದೇಶಪಟ್ಟು ತಂದ ಕನ್ಯೆಯನ್ನು ಯಾರಿಗೋ ಕೊಡಬೇಕೆನ್ನುತ್ತೀಯೇ, ನೀನು ರಾಜ, ಅದರ ಧರ್ಮಾಧರ್ಮಗಳು ನಿನಗೇಯೇ. ಆದರೆ ನಾನು ಒಂದು ಕರಾರಿನ ಮೇಲೆ ಒಪ್ಪುತ್ತೇನೆ. ನಾನು ಈಗಲೇ ನನ್ನ ಗಂಡನೊಡನೆ ಇರುವುದಿಲ್ಲ. ಇನ್ನು 6 ತಿಂಗಳು ಅವನು ತೀರ್ಥಯಾತ್ರೆ ಮಾಡಿಕೊಂಡು ಬರಬೇಕು. ಹಾಗಲ್ಲದೆ ನನ್ನನ್ನು ನಿರ್ಬಂಧಪಡಿಸಿದರೆ ನಾಲಗೆ ಕಡಿದುಕೊಂಡು ಪ್ರಾಣ ಬಿಟ್ಟು ಬಿಡುತ್ತೇನೆ ಎಂದಳು. ಅದಕ್ಕೆ ಮಂತ್ರಿಪುತ್ರನು ಒಪ್ಪಿ ಸ್ತ್ರೀ ರೂಪದ ಮನಸ್ವಾಮಿಯನ್ನು ಮದುವೆ ಮಾಡಿಕೊಂಡು ಅವನನ್ನು ತನ್ನ ಮೊದಲನೆಯ ಹೆಂಡತಿಯ ಹತ್ತಿರ ಬಿಟ್ಟು ತೀರ್ಥಯಾತ್ರೆಗೆ ಹೊರಟನು. ಮನಸ್ವಾಮಿಯು ಸಮಯ ನೋಡಿಕೊಂಡು ಒಂದು ರಾತ್ರಿ ಅವಳು ಅವನೂ ಇಬ್ಬರೇ ಇದ್ದಾಗ, ನನಗೆ ವಿಷ್ಣುವಿನ ವರವಿದೆ, ಅದರಿಂದ ರಾತ್ರಿ ಗಂಡಸಾಗಬಲ್ಲೆ ಎಂದು ಗುಳಿಗೆಯನ್ನು ಬಾಯಿಂದ ತೆರೆದು ನಿಲ್ಲಲು ಅಂದಿನಿಂದ ಅವಳು ಅವನ ಸಹವಾಸದಲ್ಲಿ ಇದ್ದು ಬಿಟ್ಟಳು. ತೀರ್ಥಯಾತ್ರೆಯ ಅವಧಿ ಮುಗಿಯುತ್ತಾ ಬರಲು ಒಂದು ದಿನ ಮನಸ್ವಾಮಿಯು ಅವಳನ್ನು ಎತ್ತಿಕೊಂಡು ಓಡಿಹೋದನು. ಇದೆಲ್ಲವನ್ನೂ ತಿಳಿದ ಮೂಲದೇವನು ಶಶಿ ಎಂಬ ತನ್ನ ಸ್ನೇಹಿತನನ್ನು ಕರೆತಂದು, ಇವನು ನನ್ನ ಮಗ, ನಾನು ನಿನ್ನಲ್ಲಿ ಬಿಟ್ಟಿದ್ದ ಹುಡುಗಿ ಎಲ್ಲಿ ಎಂದು ರಾಜನನ್ನು ಕೇಳಿದನು. ರಾಜನು, ಸ್ವಾಮಿ, ಆಕೆ ಎಲ್ಲಿಯೋ ಹೋಗಿಬಿಟ್ಟಳು. ಆಕೆಗೆ ಬದಲಾಗಿ ನನ್ನ ಮಗಳನ್ನು ನಿಮ್ಮ ಮಗನಿಗೆ ಕೊಡಲು ಸಿದ್ಧವಾಗಿದ್ದೇನೆ ಎಂದನು. ಮೂಲದೇವನು ಒಪ್ಪಿದನು. ಕ್ರಮವಾಗಿ ಲಗ್ನ ನೆರವೇರಿತು.
ಶಶಿಯು ಹೆಂಡತಿಯನ್ನು ಮನೆಗೆ ಕರೆತಂದನು. ಆಗ ಮನಸ್ವಾಮಿಯು ಅಲ್ಲಿಗೆ ಬಂದು, ಶಶಿಪ್ರಭೆಯು ತನ್ನ ಹೆಂಡತಿ, ಗುರುವಿನ ಅನುಗ್ರಹದಿಂದ ತಾನು ಮುಂಚೆ ಅವಳ ಪತಿಯಾಗಿದ್ದೆನು ಎಂದನು. ಶಶಿಯು, ನೀನು ಯಾರೋ ನನಗೆ ತಿಳಿಯದು. ಮಹಾರಾಜನು ಇವಳನ್ನು ಅಗ್ನಿಸಾಕ್ಷಿಕವಾಗಿ ನನಗೆ ಮದುವೆ ಮಾಡಿಕೊಟ್ಟಿದ್ದಾನೆ ಎಂದು ವಾದಿಸಿದನು. ಅವರ ಜಗಳ ಬಗೆಹರಿಯಲಿಲ್ಲ. ಹೀಗೆಂದು ಕಥೆ ಹೇಳಿ ಬೇತಾಳನು, ಮಹಾರಾಜ, ಶಶಿಪ್ರಭೆಯು ಯಾರಿಗೆ ಹೆಂಡತಿಯಾಗುವುದು? ನ್ಯಾಯ ಹೇಳು, ಇಲ್ಲದಿದ್ದರೆ ನಿನ್ನ ತಲೆ ಒಡೆದು ಹೋಗುತ್ತದೆ ಎಂದನು. ಆಗ ರಾಜನು, ರಾಜಪುತ್ರಿಯು ಶಶಿಗೇ ಹೆಂಡತಿಯಾಗುವುದು ನ್ಯಾಯ. ಅವನಿಗೇ ರಾಜನು ಬಹಿರಂಗವಾಗಿ ಧರ್ಮ ರೀತಿಯಲ್ಲಿ ಮದುವೆ ಮಾಡಿಕೊಟ್ಟದ್ದು. ಮನಸ್ವಾಮಿಯು ಅವಳನ್ನು ಕಳ್ಳತನದಿಂದ ಗಾಂಧರ್ವ ರೀತಿಯಲ್ಲಿ ಪಡೆದಿದ್ದ. ಅವರ ಸ್ವತ್ತು ಅವರಿಗೆ, ಕಳ್ಳನಿಗೆ ಹೇಗೆ ಅದರ ಮೇಲೆ ಅಧಿಕಾರ ಎಂದು ಉತ್ತರ ಕೊಟ್ಟನು. ಹೀಗೆ ಮಾತನಾಡಿಬಿಟ್ಟದ್ದರಿಂದ ಬೇತಾಳನು ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೇ ಹೋಗಿಬಿಟ್ಟನು. 16ನೆಯ ಕಥೆ. ತರಂಗ 23. ತ್ರಿವಿಕ್ರಮಸೇನನು 16ನೆಯ ಸಾರಿ ಹೆಣವನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊರಟನು. ಬೇತಾಳನು ಮತ್ತೊಂದು ಕಥೆಯನ್ನು ಆರಂಭಿಸಿದನು. ಹಿಮವತ್ ಪರ್ವತದ ತಪ್ಪಲಲ್ಲಿರುವ ಕಾಂಚನಪುರದಲ್ಲಿ ಜೀಮೂತಕೇತುವೆಂಬ ವಿದ್ಯಾಧರೇಶ್ವರನಿದ್ದನು. ಅವನ ಮನೆಯ ಕೈತೋಟದಲ್ಲಿ ಕಲ್ಪವೃಕ್ಷವಿತ್ತು. ಅವನಿಗೆ ಜಾತಿಸ್ಮರಣೂ, ಬೋಧಿಸತ್ವನ ಅಂಶದಿಂದ ಹುಟ್ಟಿದವನೂ, ದಾನವೀರನೂ, ಮಹಾಸತ್ವನೂ, ಪ್ರಾಣಿಗಳಲ್ಲಿ ಅನುಕಂಪೆಯುಳ್ಳವನೂ, ಗುರು ಶುಶ್ರೂಷಣಾಪರನೂ ಆದ ಜೀಮೂತವಾಹನನೆಂಬ ಮಗನಿದ್ದನು. ಅವನು ಯುವರಾಜನಾಗಲು ಒಂದು ದಿನ ತಂದೆಯ ಹತ್ತಿರ ಹೋಗಿ, ಅಪ್ಪ, ಈ ಕಲ್ಪವೃಕ್ಷವನ್ನು ಕಾಪಾಡಿಕೊಂಡು ಬಂದಿರುವುದು ಯಾರಿಗೋಸ್ಕರ? ನನ್ನದು ತನ್ನದೆಂದು ಅದನ್ನು ಕಾಪಾಡಿಕೊಂಡು ಬಂದವರೆಲ್ಲರೂ ಈಗ ಎಲ್ಲಿ? ಅವರಿಗೆ ಅದು ಏನು? ಅದಕ್ಕೆ ಅವರು ಯಾರು? ಆದ್ದರಿಂದ ಇದನ್ನು ಪರೋಪಕಾರಕ್ಕಾಗಿ ವಿನಿಯೋಗಿಸುತ್ತೇನೆ. ಐಶ್ವರ್ಯ ನಶ್ವರ, ಸತ್ಕಾರ್ಯವೊಂದೇ ಸ್ಥಿರ ಎಂದು ಹೇಳಿದನು. ತಂದೆ ಒಪ್ಪಲು ಕಲ್ಪವೃಕ್ಷದ ಹತ್ತಿರಕ್ಕೆ ಹೋಗಿ ಅವನು, ದೇವ, ನಮ್ಮ ಪೂರ್ವಿಕರ ಇಷ್ಟಾರ್ಥಗಳನ್ನೆಲ್ಲ ನೀನು ನೆರವೇರಿಸಿದ್ದೀಯೆ. ಈಗ ನನ್ನದೊಂದು ಇಷ್ಟಾರ್ಥವನ್ನು ನೆರವೇರಿಸು. ಈ ಪ್ರಪಂಚದಲ್ಲಿ ಬಡತನವಿಲ್ಲದಂತೆ ಮಾಡು. ನಿನ್ನನ್ನು ಈ ಲೋಕಕ್ಕಾಗಿ ಕೊಟ್ಟುಬಿಟ್ಟಿದ್ದೇನೆ ಎಂದು ಕೈ ಮುಗಿದನು. ಅದು ಮೇಲಕ್ಕೆ ಹಾರಿ ಹೋಗಿ ಎಲ್ಲರ ದಾರಿದ್ರ್ಯವೂ ಇಂಗುವಂತೆ ಚಿನ್ನದ ಮಳೆಯನ್ನು ಕರೆಯಿತು. ಆದ್ದರಿಂದ ಎಲ್ಲೆಲ್ಲಿಯೂ ಅವನ ಕೀರ್ತಿ ಹರಡಿತು. ಅದನ್ನು ನೋಡಿ ಅವನ ದಾಯಾದಿಗಳಿಗೆ ಹೊಟ್ಟೆಯ ಕಿಚ್ಚು ಹುಟ್ಟಿ ಅವನ ರಾಜ್ಯವನ್ನು ಕಿತ್ತುಕೊಳ್ಳಬೇಕೆಂದು ಯುದ್ಧಕ್ಕೆ ಸನ್ನಾಹ ಮಾಡಿಕೊಳ್ಳುತ್ತಿದ್ದರು. ಆಗ ಜೀಮೂತವಾಹನನು ತಂದೆಯ ಹತ್ತಿರಕ್ಕೆ ಹೋಗಿ, ಅಪ್ಪ, ನೀನು ಆಯುಧ ಹಿಡಿದು ನಿಂತರೆ ನಿನ್ನನ್ನು ಗೆಲ್ಲಬಲ್ಲವರಾರು? ಆದರೆ ಈ ನಶ್ವರವಾದ ಪಾಪಿ ದೇಹಕ್ಕಾಗಿ ಬಂಧುಗಳನ್ನು ಕೊಂದು ರಾಜ್ಯವಾಡುವುದೇ? ಈ ರಾಜ್ಯದಿಂದ ನಮಗೆ ಆಗಬೇಕಾದದ್ದೇನು? ಎಲ್ಲಾದರೂ ಹೋಗಿ ಇಹಪರ ಸುಖ ಸಾಧಕವಾದ ಧರ್ಮವನ್ನು ಆಚರಿಸಿಕೊಂಡಿರೋಣ. ಈ ರಾಜ್ಯ ಲೋಭಿಗಳು ಅದನ್ನು ಪಡೆದು ಸುಖಪಡಲಿ ಎಂದನು. ರಾಜನು, ಮಗು, ರಾಜ್ಯ ಬೇಕೆನ್ನುವುದು ನಿನಗೋಸ್ಕರ. ಅದನ್ನು ಕೃಪೆಯಿಂದ ನೀನೇ ಬಿಟ್ಟುಕೊಡುವುದಾದರೆ ಮುದುಕನಾದ ನನಗೇನು ಎಂದು ಬಿಟ್ಟನು. ಜೀಮೂತವಾಹನನು ತಾಯಿ ತಂದೆಗಳನ್ನು ಕರೆದುಕೊಂಡು ಮಲೆಯ ಪರ್ವತಕ್ಕೆ ಬಂದು ಅಲ್ಲಿ ಆಶ್ರಮ ಕಟ್ಟಿಕೊಂಡು ಪಿತೃ ಶುಶ್ರೂಷೆಯಲ್ಲಿ ಇದ್ದು ಬಿಟ್ಟನು. ಅಲ್ಲಿ ಅವನಿಗೆ ಸಿದ್ಧರಾಜನಾದ ವಿಶ್ವಾವಸುವಿನ ಮಗ ಮಿತ್ರಾವಸುವಿನ ಸ್ನೇಹವಾಯಿತು. ಅವನ ತಂಗಿಯಾದ ಮಲೆಯವತಿಯು ಅಲ್ಲಿಯ ಗೌರೀ ದೇವಾಲಯದಲ್ಲಿ ಪೂಜೆಗಾಗಿ ಬಂದಿರಲು ಜೀಮೂತವಾಹನನು ಅವಳನ್ನು ಕಂಡನು. ಇಬ್ಬರಿಗೂ ಪರಸ್ಪರ ಪ್ರೇಮ ಉಂಟಾಯಿತು. ವಿಶ್ವಾವಸುವೂ ಅವನ ಮೇಲಣ ಗೌರವದಿಂದ ಅವನಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡಲು ನಿರ್ಧರಿಸಿದನು. ಜೀಮೂತವಾಹನನು ಜಾತಿಸ್ಮರನಾಗಿದ್ದು ಹಿಂದಿನ ಜನ್ಮದಲ್ಲಿ ಅವಳು ತನ್ನ ಹೆಂಡತಿಯಾಗಿದ್ದಳೆಂದೂ ಮಿತ್ರಾವಸುವು ಸ್ನೇಹಿತನಾಗಿದ್ದನೆಂದೂ ಹೇಳಿದನು. ಮದುವೆಯಾದ ಮೇಲೆ ಒಂದು ದಿನ ಸಮುದ್ರದ ಕರೆಯಲ್ಲಿ ತಿರುಗಾಡುತ್ತಾ ಅಲ್ಲಿ ಒಂದು ಮೂಳೆಯ ರಾಶಿಯನ್ನು ಕಂಡನು. ಅವು ನಾಗಗಳ ಮೂಳೆಗಳೆಂದೂ ವಾಸುಕಿಯು ಅಲ್ಲಿಗೆ ಬರುತ್ತಿದ್ದ ಗರುಡನಿಗೆ ನಿತ್ಯವೂ ಒಬ್ಬೊಬ್ಬ ನಾಗನನ್ನು ಕೊಡುವುದಾಗಿ ಮಾತುಕೊಟ್ಟು ಪಾತಾಳದಲ್ಲಿ ಅವನ ಹಾವಳಿಯನ್ನು ತಪ್ಪಿಸಿಕೊಂಡಿದ್ದನೆಂದೂ ಹೇಳಿದನು. ಜೀಮೂತವಾಹನನಿಗೆ ತುಂಬ ದುಃಖವಾಯಿತು. ವಾಸುಕಿಯು ರಾಜನಾಗಿದ್ದೂ ಕೈಯಾರ ತನ್ನ ಪ್ರಜೆಯನ್ನು ಹೀಗೆ ಶತ್ರುವಿಗೆ ಒಪ್ಪಿಸುವನೇ?
1000 ನಾಲಿಗೆಯಿದ್ದು ಒಂದು ನಾಲಿಗೆಯಿಂದಾದರೂ ಇಗೋ ನನ್ನನ್ನು ಮೊದಲು ತೆಗೆದುಕೋ ಎಂದು ಹೇಳಲು ಅವನಿಗೆ ಬಾಯಿ ಬರದೆ ಹೋಯಿತೆ ಎಂದು ನೊಂದುಕೊಂಡನು. ಮಿತ್ರಾವಸುವು ಏನೋ ಕೆಲಸದ ನಿಮಿತ್ತವಾಗಿ ಮನೆಗೆ ಹೋದನು. ಅಷ್ಟು ಹೊತ್ತಿಗೆ ರಾಜಭಟರು ಒಬ್ಬ ಸುಂದರನಾದ ಹುಡುಗನನ್ನು ಅಲ್ಲಿಗೆ ಕರೆತಂದು ಬಿಟ್ಟು ಹೋದರು. ಅವನು ಗರುಡನಿಗೆ ಅಂದು ಬಲಿಯಾಗಬೇಕಾಗಿತ್ತೆಂದು ಅವನ ತಾಯಿ ಅಳುತ್ತಾ ಅವನನ್ನು ರಕ್ಷಿಸಿಕೊಳ್ಳುವರು ಯಾರೂ ಇಲ್ಲವೇ ಎಂದು ಗೋಳಿಡುತ್ತಿದ್ದಳು. ಜೀಮೂತವಾಹನನು ಆ ಶಂಖಚೂಡನ ಜೀವಕ್ಕೆ ಬದಲಾಗಿ ತನ್ನ ಜೀವವನ್ನು ಕೊಡುವುದಾಗಿ ಮುಂದೆ ಬಂದನು. ಆದರೆ ತಾಯಿಯಾಗಲಿ ಮಗನಾಗಲಿ ಅದಕ್ಕೆ ಒಪ್ಪಲಿಲ್ಲ. ನನ್ನ ಮಗನಿಗಿಂತ ನೀನು ಹೆಚ್ಚು ಎಂದಳು ತಾಯಿ. ರತ್ನವನ್ನು ಕೊಟ್ಟು ಕಲ್ಲನ್ನು ಬಿಡಿಸಿಕೊಳ್ಳುವುದೇ ಎಂದನು ಮಗ. ಅವನು ತಾಯಿಯನ್ನು ಸಮಾಧಾನ ಮಾಡಿ ಕಳುಹಿಸಿ ತಾನು ಗರುಡ ಬರುವ ಹೊತ್ತಿಗೆ ಗೋಕರ್ಣೇಶ್ವರನ ದರ್ಶನ ಮಾಡಿಕೊಂಡು ಬರುತ್ತೇನೆ ಎಂದು ಹೋಗಲು ಜೀಮೂತವಾಹನನು ವಧ್ಯಶಿಲೆಯನ್ನು ಏರಿ ನಿಂತನು. ಸ್ವಲ್ಪ ಹೊತ್ತಿನಲ್ಲಿಯೇ ಗರುಡನು ಹಾರಿ ಬಂದು ಅವನನ್ನು ಮಲಯಗಿರಿಗೆ ಹೊತ್ತುಕೊಂಡು ಹೋದನು. ತನ್ನನ್ನು ಗರುಡನು ತಿನ್ನುತ್ತಿರಲು ಜೀಮೂತವಾಹನನು ಪ್ರತಿ ಜನ್ಮದಲ್ಲಿಯೂ ನನ್ನ ದೇಹವು ಹೀಗೆಯೇ ಪರೋಪಕಾರವಾಗಲಿ, ಪರೋಪಕಾರವಿಲ್ಲದ ಸ್ವರ್ಗ ಮೋಕ್ಷಗಳು ನನಗೆ ಬೇಡ ಎಂದುಕೊಳ್ಳುತ್ತಿದ್ದನು. ಅವನ ಧೈರ್ಯವನ್ನು ನೋಡಿ ಗರುಡನಿಗೆ ಸಂತೋಷವಾಗಿ, ನೀನು ನಾಗನಲ್ಲ, ಯಾರಯ್ಯ ಮಹಾತ್ಮ ಎಂದು ಕೇಳುತ್ತಾ ಆಶ್ಚರ್ಯಪಡುತ್ತಿದ್ದನು. ಅವನನ್ನು ಹೊತ್ತುಕೊಂಡು ಬಂದಾಗ ಅವನ ಶಿರೋರತ್ನವು ರಕ್ತದಲ್ಲಿ ತೊಯ್ದು ಮಲಯವತಿಯ ಹತ್ತಿರ ಬಿತ್ತು. ಅದನ್ನು ಅವಳು ತನ್ನ ಅತ್ತೆ ಮಾವಂದರಿಗೆ ತೋರಿಸಿದಳು. ಎಲ್ಲರೂ ಗಾಬರಿಪಟ್ಟುಕೊಂಡು ಜೀವಮೂತವಾಹನನು ಇದ್ದ ಎಡೆಗೆ ಓಡಿ ಬಂದರು. ಅಷ್ಟು ಹೊತ್ತಿಗೆ ಶಂಖಚೂಡನು, ಇದೇನಯ್ಯ ವಿದ್ಯಾಧರನನ್ನು ತಿನ್ನುತ್ತಿದ್ದೀಯೇ, ಅವನು ನಾಗನಲ್ಲ, ನಾನು ನಾಗ ಎಂದು ಕೂಗಿಕೊಂಡು ಓಡಿ ಬಂದನು. ಜೀಮೂತವಾಹನನಿಗೆ ಪ್ರಾಣ ಹೋಯಿತು. ಗರುಡನಿಗೆ, ಅಯ್ಯೋ, ನಾನು ಬೋಧಿಸತ್ವನನ್ನು ಅಜ್ಞಾನದಿಂದ ತಿಂದು ಬಿಟ್ಟೆನೇ ಎಂದು ವ್ಯಥೆಯಾಯಿತು. ಮಲಯವತಿಯು ಆಕಾಶದ ಕಡೆ ನೋಡುತ್ತಾ, ಭವಿಷ್ಯತ್ ಚಕ್ರವರ್ತಿಯಾಗುವ ವಿದ್ಯಾಧರ ರಾಜನು ನಿನ್ನ ಪತಿಯಾಗುತ್ತಾನೆ ಎಂದು ವರಕೊಟ್ಟೆ. ನಿನ್ನ ಮಾತು ಸುಳ್ಳಾಯಿತು. ನನ್ನ ಗಂಡನನ್ನು ಬದುಕಿಸು ತಾಯಿ ಎಂದು ಗೌರಿಯನ್ನು ಪ್ರಾರ್ಥಿಸಿದಳು. ಗೌರಿಯು ಪ್ರತ್ಯಕ್ಷಳಾಗಿ ಕಲಶೋದಕದಿಂದ ಜೀಮೂತವಾಹನನನ್ನು ಪ್ರೋಕ್ಷಿಸಲು ಅವನಿಗೆ ಜೀವ ಬಂತು. ಗರುಡನು, ಅಯ್ಯ, ನಿನ್ನ ಅಪೂರ್ವವಾದ ಔದಾರ್ಯವನ್ನು ನಾನು ಮೆಚ್ಚಿದೆ. ನಿನಗೆ ಏನು ವರ ಬೇಕು ಕೇಳು ಎನ್ನಲು ಜೀಮೂತವಾಹನನು, ಇನ್ನು ಮೇಲೆ ನಾಗರನ್ನು ತಿನ್ನಬೇಡ, ನೀನು ಈ ಹಿಂದೆ ತಿಂದಿದ್ದವರೂ ಜೀವಿಸಲಿ ಎಂದು ಪ್ರಾರ್ಥಿಸಿದನು. ವಿದ್ಯಾಧರರೆಲ್ಲರೂ ಬಂದು ಅವನನ್ನು ಹಿಮಾಲಯಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಅವನು ಮಲಯವತಿಯೊಡನೆ ಬಹುಕಾಲ ಸುಖವಾಗಿದ್ದನು. ಹೀಗೆಂದು ಕಥೆ ಹೇಳಿ ಬೇತಾಳನು, ಅಯ್ಯ ಮಹಾರಾಜ, ಶಂಖಚೂಡ ಜೀಮೂತವಾಹನ ಇವರಿಬ್ಬರಲ್ಲಿ ಯಾರ ಸತ್ವ ಹೆಚ್ಚಿನದು? ಇದನ್ನು ಹೇಳದಿದ್ದರೆ ನಿನ್ನ ತಲೆ ಒಡೆದು ಹೋಗುತ್ತದೆ ಎಂದನು. ರಾಜನು, ಜೀಮೂತವಾಹನನಿಗೆ ಅದು ಬಹುಜನ್ಮಗಳಿಂದ ಬಂದದ್ದು, ಆದ್ದರಿಂದ ಅದು ಅವನಲ್ಲಿ ಹೆಚ್ಚಲ್ಲ. ಶಂಖಚೂಡನು ಸಾವಿನಿಂದ ಪಾರಾಗಿದ್ದರೂ ಆಗಲೇ ಬಹುದೂರ ಹೋಗಿಬಿಟ್ಟಿದ್ದ. ಶತ್ರುವಿನ ಹಿಂದೆ ಹೋಗಿ ತನ್ನ ದೇಹವನ್ನು ತೆಗೆದುಕೋ ಎಂದು ಅವನಿಗೆ ಕೊಟ್ಟದ್ದು ಹೆಚ್ಚಿನದು ಎಂದನು. ಹೀಗೆ ಮಾತನಾಡಿ ಬಿಟ್ಟಿದ್ದರಿಂದ ಬೇತಾಳನು ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೇ ಹೋಗಿಬಿಟ್ಟನು. 17ನೆಯ ಕಥೆ. ತರಂಗ 24. ತ್ರಿವಿಕ್ರಮಸೇನನು 17ನೆಯ ಸಾರಿ ಹೆಣವನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊರಟನು. ಬೇತಾಳನು ಮತ್ತೊಂದು ಕಥೆಯನ್ನು ಆರಂಭಿಸಿದನು. ಕನಕಪುರದಲ್ಲಿ ಯಶೋಧನನೆಂಬ ರಾಜನಿದ್ದನು. ಅವನ ರಾಜ್ಯದಲ್ಲಿದ್ದ ಒಬ್ಬ ವರ್ತಕನಿಗೆ ಉನ್ಮಾದಿನಿ ಎಂಬ ರೂಪವತಿಯಾದ ಮಗಳಿದ್ದಳು. ಅವಳಿಗೆ ಯೌವನ ಬರಲು ಅವನು ರಾಜನ ಹತ್ತಿರಕ್ಕೆ ಬಂದು, ಪ್ರಭೂ, ನನಗೆ ರತ್ನದಂಥ ಒಬ್ಬ ಮಗಳಿದ್ದಾಳೆ. ಅವಳನ್ನು ತಮಗೆ ತಿಳಿಸದೆ ಮತ್ತೊಬ್ಬನಿಗೆ ಮದುವೆ ಮಾಡಿಕೊಡಲು ಇಷ್ಟ ಬರಲಿಲ್ಲ. ರತ್ನಗಳಿಗೆಲ್ಲ ರಾಜನೇ ಒಡೆಯ. ಅವಳನ್ನು ಸ್ವೀಕರಿಸುವುದು ಬಿಡುವುದು ತಮಗೆ ಸೇರಿದ್ದು ಎಂದು ಭಿನ್ನಯಿಸಿಕೊಂಡನು. ರಾಜನು ಆ ಹುಡುಗಿಯನ್ನು ನೋಡಿಕೊಂಡು ಬರುವಂತೆ ಕೆಲವರು ಬ್ರಾಹ್ಮಣರನ್ನು ಕಳುಹಿಸಿದನು. ಅವರು ಹೋಗಿ ನೋಡಿ
ಇಂಥ ರೂಪವತಿಯನ್ನು ಮದುವೆ ಮಾಡಿಕೊಂಡರೆ ಮಹಾರಾಜನು ರಾಜ್ಯವನ್ನು ನೋಡಿಕೊಳ್ಳುತ್ತಾನೆಯೇ ಎಂದುಕೊಂಡು ಅವಳು ಲಕ್ಷಣವಂತೆಯಲ್ಲವೆಂದು ಸುಳ್ಳು ಹೇಳಿಬಿಟ್ಟರು. ರಾಜನು ಬೇಡವೆನ್ನಲು ವರ್ತಕನು ಅವಳನ್ನು ಬಲಧರನೆಂಬ ಸೇನಾಪತಿಗೆ ಕೊಟ್ಟು ಮದುವೆ ಮಾಡಿದನು. ವಸಂತ ಮಾಸ ಬರಲು ಒಂದು ದಿನ ರಾಜನು ಆನೆಯ ಮೇಲೆ ಕುಳಿತು ವಸಂತೋತ್ಸವ ನೋಡುವುದಕ್ಕೆ ಹೊರಟನು. ಅವನ ರೂಪವನ್ನು ನೋಡಿ ಮನಸ್ಸು ಕಲಕೀತು. ಆದ್ದರಿಂದ ಕುಲಸ್ತ್ರೀಯರೆಲ್ಲರೂ ಒಳಗೇ ಇರಿ ಎಂದು ಡಂಗೂರ ಹೊಡೆಯಿತು. ತಾನು ಲಕ್ಷಣವಾಗಿಲ್ಲವೆಂದು ರಾಜನು ನಿರಾಕರಿಸಿದ್ದನೆಂಬುದಾಗಿ ಕೇಳಿ ಮನನೊಂದಿದ್ದ ಉನ್ಮಾದಿನಿಯು ರಾಜನು ತನ್ನನ್ನು ನೋಡಲಿ ಎಂದೇ ತನ್ನ ಮನೆಯ ಮಹಡಿ ಹತ್ತಿ ನಿಂತಳು. ರಾಜನಿಗೆ ಅವಳನ್ನು ನೋಡಿ ಮೋಹದಿಂದ ಹುಚ್ಚು ಹಿಡಿದಂತಾಯಿತು. ವಿಚಾರ ಮಾಡಿದ್ದರಲ್ಲಿ ತಾನು ಹಿಂದೆ ಬೇಡವೆಂದು ಬಿಟ್ಟವಳೇ ಅವಳು ಎಂದು ತಿಳಿಯಿತು. ಕೂಡಲೇ ಆ ಸುಳ್ಳು ಹೇಳಿದ್ದ ಬ್ರಾಹ್ಮಣರನ್ನು ದೇಶ ಬಿಟ್ಟು ಓಡಿಸಿ ಉನ್ಮಾದಿನಿಯ ಚಿಂತೆಯಲ್ಲಿಯೇ ಮಗ್ನನಾದನು. ಅದನ್ನು ತಿಳಿದ ಆಪ್ತರು, ಇದಕ್ಕೇನು ಯೋಚನೆ, ಅವಳನ್ನು ವಶಪಡಿಸಿಕೊಂಡರಾಯಿತು ಎಂದರು. ಧಾರ್ಮಿಕನಾದ್ದರಿಂದ ಅವನು ಅದಕ್ಕೆ ಒಪ್ಪಲಿಲ್ಲ. ಈ ಸಂಗತಿ ಸೇನಾಪತಿಯ ಕಿವಿಗೆ ಬೀಳಲು ಅವನು ಬಂದು ರಾಜನಿಗೆ ನಮಸ್ಕರಿಸಿ, ಪ್ರಭು, ಸೇವಕನ ಸ್ತ್ರೀಯು ತಮ್ಮ ಸ್ತ್ರೀಯಲ್ಲವೇ? ನಾನೇ ಅರ್ಪಿಸುತ್ತೇನೆ, ಒಪ್ಪಿಸಿಕೊಳ್ಳಬೇಕು. ಅದೂ ಇಷ್ಟವಿಲ್ಲದಿದ್ದರೆ ಅವಳನ್ನು ದೇವಸ್ಥಾನಕ್ಕೆ ಬಿಡುತ್ತೇನೆ. ದೇವದಾಸಿಯರನ್ನು ಗ್ರಹಿಸುವುದರಿಂದ ದೋಷ ಬರುವುದಿಲ್ಲ ಎಂದು ಭಿನ್ನಯಿಸಿದನು. ರಾಜನು ಒಪ್ಪಲಿಲ್ಲ. ಕೋಪದಿಂದ, ರಾಜನಾಗಿದ್ದು ಇಂಥ ಅಧರ್ಮ ಮಾಡಲೇ? ನಾನೇ ಎಲ್ಲೆ ಮೀರಿ ನಡೆದರೆ ಸನ್ಮಾರ್ಗದಲ್ಲಿ ಯಾರು ನಡೆದಾರು? ನೀನೇನೋ ರಾಜಭಕ್ತ, ಆದರೆ ನನ್ನನ್ನು ಪಾಪದಲ್ಲಿ ಪ್ರವರ್ತಿಸುವಂತೆ ಹೇಳುತ್ತಿದ್ದೀಯೆ. ನೀನು ನಿನ್ನ ಧರ್ಮಪತ್ನಿಯನ್ನು ಬಿಟ್ಟರೆ ನಾನು ಆ ಅಪರಾಧವನ್ನು ಕ್ಷಮಿಸುವುದಿಲ್ಲ. ಅಂಥ ಅಧರ್ಮವನ್ನು ಅನುಮೋದಿಸುವುದಕ್ಕಿಂತ ಪ್ರಾಣತ್ಯಾಗ ಮೇಲು ಎಂದನು. ಪೌರ ಜಾನಪದರು ಎಲ್ಲರೂ ಒಟ್ಟುಗೂಡಿ ಬಂದು ಅದೇ ಮಾತನ್ನು ಹೇಳಿದರೂ ಅವನು ಅದನ್ನು ನಿರಾಕರಿಸಿದನು ಮತ್ತು ಅದೇ ಕೊರಗಿನಲ್ಲಿಯೇ ಸ್ವಲ್ಪ ಕಾಲಾನಂತರ ಸತ್ತು ಹೋದನು. ಅದನ್ನು ನೋಡಿ ರಾಜಭಕ್ತನಾದ ಆ ಸೇನಾಪತಿಯೂ ಅಗ್ನಿಪ್ರವೇಶ ಮಾಡಿದನು. ಹೀಗೆಂದು ಕಥೆ ಹೇಳಿ ಬೇತಾಳನು, ಮಹಾರಾಜ, ರಾಜ, ಸೇನಾಪತಿ ಈ ಇಬ್ಬರಲ್ಲಿ ಯಾರು ಹೆಚ್ಚಿನ ಸತ್ವಶಾಲಿಗಳು? ಹೇಳದಿದ್ದರೆ ನಿನ್ನ ತಲೆ ಒಡೆದು ಹೋದೀತು ಎಂದನು. ರಾಜನು, ದೊರೆಯೇ ಹೆಚ್ಚಿನ ಸತ್ವಶಾಲಿ ಎಂದನು. ಸೇನಾಪತಿ ಏಕಲ್ಲ, ತನ್ನ ರಾಜನಿಗೆ ಅಂಥ ಹೆಂಡತಿಯನ್ನು ಕೊಡುತ್ತೇನೆಂದು ಬಂದ. ಅಗ್ನಿಪ್ರವೇಶ ಮಾಡಿದ. ಕಂಡರಿಯದ ಹೆಣ್ಣನ್ನು ದೊರೆಯು ಬಿಟ್ಟಿದ್ದು ಏನು ದೊಡ್ಡದು ಎಂದು ಕೇಳಿದನು. ರಾಜನು, ಸತ್ಕುಲ ಪ್ರಸೂತನೂ ರಾಜಭಕ್ತನೂ ಆದ ಸೇನಾಪತಿಯು ತನ್ನ ಒಡೆಯನಿಗಾಗಿ ಹಾಗೆ ನಡೆದುಕೊಂಡದ್ದು ತಾನೇ ಏನು ಅತಿಶಯ? ಭೃತ್ಯರು ತಮ್ಮ ಪ್ರಾಣವನ್ನಾದರೂ ಕೊಟ್ಟು ರಾಜನನ್ನು ರಕ್ಷಿಸುವುದು ಅವರ ವ್ರತವಾಗಿರುತ್ತದೆ. ರಾಜರು ಮದ್ದಾನೆಗಳ ಹಾಗೆ ನಿರಂಕುಶರಾಗಿ ವಿಷಯಾಸಕ್ತರಾಗಿ ಧರ್ಮಶೃಂಖಲೆಗಳನ್ನು ಕಿತ್ತು ಬಿಸುಡುತ್ತಾರೆ. ಪಟ್ಟಾಭಿಷೇಕದ ನೀರು ತಲೆಯ ಮೇಲೆ ಬಿತ್ತೆಂದರೆ ಅದು ವಿವೇಕವನ್ನೆಲ್ಲ ಕೊಚ್ಚಿಕೊಂಡು ಹೋಗಿಬಿಡುತ್ತದೆ. ಚಾಮರದ ಗಾಡಿ ಬೀಸಿತೆಂದರೆ ವೃದ್ಧೋಪದೇಶವೆಲ್ಲ ದೂಡು ಸೊಳ್ಳೆ ನೊಣಗಳಂತೆ ಹಾರಿ ಹೋಗಿಬಿಡುತ್ತದೆ. ಕಾಮಮೋಹಿತರಾಗಿ ಜಗಜ್ಜೇತೃಗಳಾದ ನಹುಷನಂಥವರು ವಿಪತ್ತಿಗೆ ಈಡಾದರು. ಈ ದೊರೆಯು ಉನ್ಮಾದಿನಿಗೆ ಮನಸ್ಸು ಕೊಡಲಿಲ್ಲ, ಅಮಾರ್ಗದಲ್ಲಿ ಹೆಜ್ಜೆ ಇಡಲಿಲ್ಲ. ಆದ್ದರಿಂದ ಅವನು ಹೆಚ್ಚಿನವನೆಂದು ನಾನು ತಿಳಿಯುತ್ತೇನೆ ಎಂದನು. ಹೀಗೆ ಮಾತನಾಡಿಬಿಟ್ಟದ್ದರಿಂದ ಬೇತಾಳನು ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೇ ಹೋಗಿಬಿಟ್ಟನು. ಕತೆ 18 ತರಂಗ 25. ತ್ರಿವಿಕ್ರಮಸೇನನು 18ನೆಯ ಸಾರಿ ಹೆಣವನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊರಟನು. ಬೇತಾಳನು ಮತ್ತೊಂದು ಕಥೆಯನ್ನು ಆರಂಭಿಸಿದನು. ಉಜ್ಜಯಿನಿ ನಗರದಲ್ಲಿ ಚಂದ್ರಪ್ರಭನೆಂಬ ರಾಜನಿದ್ದನು. ಅವನ ಮಂತ್ರಿಯ ಮಗನಾದ ಚಂದ್ರಸ್ವಾಮಿಯು ಜೂಜಾಡುವುದಕ್ಕೆ ಹೋಗಿ ಅಲ್ಲಿ ದುಡ್ಡು, ಕಾಸು, ಬಟ್ಟೆಬರೆ ಎಲ್ಲವನ್ನೂ ಕಳೆದುಕೊಳ್ಳಲು ಆಟಗಾರರು ಅವನನ್ನು ಜೂಜಿನ ಕಟ್ಟೆಯಿಂದ ಹೊಡೆದಟ್ಟಿ ಕಾಡಿಗೆ ಓಡಿಸಿದರು. ಅಲ್ಲಿ ಒಂದು ಪಾಳು ಶಿವಾಲಯಕ್ಕೆ ಹೋಗಿ ಚಿಂತಿಸುತ್ತಾ ಕುಳಿತಿರಲು ಆ ರಾತ್ರಿ ಅಲ್ಲಿಗೆ ಒಬ್ಬ ತಾಪಸನು ಬಂದನು. ಚಂದ್ರಸ್ವಾಮಿಯು ಹಸಿದಿದ್ದನ್ನು ನೋಡಿ ತಾಪಸನು ತಾನು ಭಿಕ್ಷೆ ಬೇಡಿ ತಂದಿದ್ದ ಅನ್ನದಲ್ಲಿಯೇ ಒಂದು ಭಾಗವನ್ನು ಅವನಿಗೆ ಕೊಡಹೋದನು. ಆದರೆ ಅದನ್ನು ತೆಗೆದುಕೊಳ್ಳಲು ಅವನು ಸಮ್ಮತಿಸಲಿಲ್ಲ. ಆಗ ಅವನು ಇಷ್ಟ ಸಂಪಾದನೀ ವಿದ್ಯೆಯನ್ನು ಕರೆದು ಅತಿಥಿಯ ಇಷ್ಟಾರ್ಥವನ್ನು ಪೂರೈಸಬೇಕೆಂದು ಕೇಳಿದನು.
ಆಗ ಅಲ್ಲಿ ಒಂದು ಬಂಗಾರದ ಊರು ಎದ್ದಿತು. ಅದರಲ್ಲಿ ಉದ್ಯಾನವಾಯಿತು. ದಿವ್ಯಾಂಗನೆಯರು ಬಂದು ಏಳಿ ಸ್ನಾನ ಮಾಡಿ ಊಟ ಮಾಡಿ ಎಂದು ಉಪಚರಿಸಿದರು. ದಿವ್ಯ ವಸ್ತ್ರವನ್ನು ಉಟ್ಟು ಊಟ ಮಾಡಿದನು. ಸರ್ವಾಂಗ ಸುಂದರಿಯೊಬ್ಬಳು ಜೊತೆಗಾರಳಾದಳು. ಹಣ್ಣು ಹಂಪಲುಗಳನ್ನು ತಿಂದು ತಾಂಬೂಲ ಹಾಕಿಕೊಂಡು ಮಂಚದ ಮೇಲೆ ಆ ರಾತ್ರಿಯನ್ನು ಸುಖವಾಗಿ ಕಳೆದನು. ಬೆಳಗಾದಾಗ ನೋಡಿದರೆ ಅದೇ ಶಿವಾಲಯ. ಊರು, ಕೇರಿ, ನಾರಿ, ಪರಿವಾರ ಯಾವುದೂ ಇಲ್ಲ. ಅವನಿಗೆ ತುಂಬ ವ್ಯಥೆಯಾಗಿ ಆ ತಾಪಸನಲ್ಲಿ ಹೇಳಿಕೊಂಡನು. ತಾಪಸನು, ಇಲ್ಲಿಯೇ ಇರು, ಇಂದಿನ ರಾತ್ರಿ ಮತ್ತೆ ಅದೇ ಸುಖವನ್ನು ಅನುಭವಿಸುವೆ ಎಂದನು. ಹೀಗೆಯೇ ಹಲವು ರಾತ್ರಿಗಳನ್ನು ಸುಖವಾಗಿ ಕಳೆದು ಅವನು ಒಂದು ದಿನ ಆ ತಾಪಸನನ್ನು, ಸ್ವಾಮೀ, ಈ ವಿದ್ಯೆಯನ್ನು ನನಗೆ ಉಪದೇಶ ಮಾಡಬೇಕು ಎಂದು ಬಗೆಬಗೆಯಾಗಿ ಪ್ರಾರ್ಥಿಸಿದನು. ಅವನು, ಅಯ್ಯ, ಇದರ ಸಾಧನೆ ತುಂಬ ಕಷ್ಟ. ಇದನ್ನು ನೀರೊಳಗಿದ್ದು ಸಾಧಿಸಬೇಕು. ಜಪ ಮಾಡುತ್ತಿದ್ದರೆ ಮಾಯೆ ಮುಚ್ಚಿಕೊಂಡು ಸಿದ್ಧಿಗೆ ಅಡ್ಡಿಯಾಗುತ್ತದೆ. ತಾನು ಮತ್ತೆ ಹುಟ್ಟಿ ಹುಡುಗನಾಗಿ ಯುವಕನಾಗಿ ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳನ್ನು ಪಡೆದಂತೆ ಕಾಣುತ್ತದೆ. ಈ ಜನ್ಮವೇ ಮರೆತು ಹೋಗುತ್ತದೆ. ಗುರುವು ಎಚ್ಚರಿಕೆ ಕೊಟ್ಟಾಗ ಧೈರ್ಯದಿಂದ ಆ ಮಾಯೆಯಲ್ಲಿಯೇ ಅಗ್ನಿಪ್ರವೇಶ ಮಾಡಿದರೆ ನೀರಿನಿಂದ ಮೇಲಕ್ಕೆ ಬಂದು ಸಿದ್ಧನಾಗುತ್ತಾನೆ. ಹಾಗಲ್ಲದೆ ಇತರರಿಗೆ ಅದು ಸಿದ್ಧಿಸುವುದಿಲ್ಲ. ಯೋಗ್ಯತೆ ಇಲ್ಲದವನಿಗೆ ಉಪದೇಶ ಮಾಡಿದರೆ ಗುರುವಿನಲ್ಲಿ ಇರುವ ವಿದ್ಯೆಯೂ ಹೋಗಿಬಿಡುತ್ತದೆ ಎಂದನು. ಚಂದ್ರಸ್ವಾಮಿಯು, ತಾವು ಚಿಂತಿಸಬೇಕಾದದ್ದಿಲ್ಲ, ನೀವು ಹೇಳಿದಂತೆಯೇ ನಡೆಸುತ್ತೇನೆ ಎಂದನು. ಆಮೇಲೆ ತಾಪಸನು ಅವನಿಗೆ ಮಂತ್ರೋಪದೇಶ ಮಾಡಿ, ನಾನು ಇಲ್ಲಿಯೇ ಇರುತ್ತೇನೆ, ಎಚ್ಚರಿಕೆ ಕೊಟ್ಟಾಗ ಅಗ್ನಿಪ್ರವೇಶ ಮಾಡಿಬಿಡು ಎಂದು ಹೇಳಿದನು. ಚಂದ್ರಸ್ವಾಮಿಯು ನೀರಿಗೆ ಇಳಿದು ಮುಳುಗಿ ಜಪ ಮಾಡಲು ಅವನಿಗೆ ಈ ಜನ್ಮ ಮರೆತು ಮತ್ತೆ ಯಾರಿಗೋ ಮಗನಾಗಿ ಹುಟ್ಟಿದಂತೆಯೂ ತನಗೆ ಹೆಂಡತಿ ಮಕ್ಕಳಾದಂತೆಯೂ ಅವರೊಡನೆಯೂ ತಾಯಿ ತಂದೆಗಳೊಡನೆಯೂ ನಾನಾ ಕಷ್ಟ ಸುಖಗಳನ್ನು ಅನುಭವಿಸುತ್ತಿರುವಂತೆಯೂ ತೋರಿ ಅದರಲ್ಲಿಯೇ ಐಕ್ಯವಾಗಿ ಹೋದನು. ಆಗ ಗುರುವು ತನ್ನ ವಿದ್ಯೆಯನ್ನು ಪ್ರಯೋಗಿಸಿ ಅವನಿಗೆ ಎಚ್ಚರಿಕೆ ಕೊಡಲು ಅದೆಲ್ಲ ಮಾಯಾಜಾಲವೆಂದರಿತು ಅಗ್ನಿಪ್ರವೇಶಕ್ಕೆ ಸಿದ್ಧನಾದನು. ಗುರುಗಳೂ ಹಿರಿಯರೂ ನೆಂಟರೂ ಇಷ್ಟರೂ ಎಲ್ಲರೂ ಬೇಡವೆಂದರು. ಚಿತೆಯ ಹತ್ತಿರಕ್ಕೆ ಹೋಗಿ ನೋಡಿದರೆ ಅಲ್ಲಿ ಮುಪ್ಪಿನ ತಂದೆ ತಾಯಿಗಳೂ ಎಳೆಯ ಮಕ್ಕಳೂ ಅಳುತ್ತಿದ್ದಾರೆ. ಹೆಂಡತಿ ಸಾಯುವುದಕ್ಕೆ ಸಿದ್ಧವಾಗಿದ್ದಾಳೆ. ಅದನ್ನು ನೋಡಿ ಅವನಿಗೆ ಮನಸ್ಸು ಮರುಗಿ, ಅಯ್ಯೋ, ನಾನು ಸತ್ತರೆ ನನ್ನ ಬಂಧು ಬಳಗವೆಲ್ಲ ಸಾಯುತ್ತದೆ. ಗುರುವಿನ ಮಾತು ಸುಳ್ಳೋ ನಿಜವೋ ಯಾರಿಗೆ ಗೊತ್ತು? ಆದ್ದರಿಂದ ಅಗ್ನಿಪ್ರವೇಶ ಮಾಡಲೋ ಬೇಡವೋ? ಇಷ್ಟೆಲ್ಲ ನಿಜವಾದ ಮೇಲೆ ಅದು ನಿಜವಾಗದೇ ಇರುತ್ತದೆಯೇ? ಆದ್ದರಿಂದ ಬೆಂಕಿಗೆ ಬಿದ್ದೇ ಬಿಡುತ್ತೇನೆ ಎಂದುಕೊಂಡು ಅಗ್ನಿಪ್ರವೇಶ ಮಾಡಿದನು. ಕೂಡಲೇ ಬೆಂಕಿ ತಣ್ಣಗಾಯಿತು. ಮಾಯೆ ಹರಿಯಿತು. ನದಿಯಿಂದ ಮೇಲಕ್ಕೆ ಹತ್ತಿ ತೀರಕ್ಕೆ ಬಂದನು. ಅಲ್ಲಿ ಇದ್ದ ಗುರುವಿಗೆ ನಮಸ್ಕರಿಸಿ ಬೆಂಕಿ ತಣ್ಣಗಾದದ್ದರವರೆಗೆ ನಡೆದ ವೃತ್ತಾಂತವನ್ನೆಲ್ಲ ಅವನಿಗೆ ಹೇಳಿದನು. ಅದನ್ನು ಕೇಳಿ ತಾಪಸನು, ಅಯ್ಯ, ಏನೋ ಅಪಚಾರ ನಡೆದಿದೆ, ಇಲ್ಲದಿದ್ದರೆ ಬೆಂಕಿ ತಣ್ಣಗಾಗುತ್ತಿರಲಿಲ್ಲ ಎಂದು ಅದನ್ನು ತಿಳಿಯಲು ವಿದ್ಯೆಯನ್ನು ನೆನೆದನು. ಆದರೆ ಅದು ಬರಲೇ ಇಲ್ಲ. ಅವನಿಗೂ ಇಲ್ಲ, ಅವನ ಶಿಷ್ಯನಿಗೂ ಇಲ್ಲ. ಆಮೇಲೆ ಅವರಿಬ್ಬರೂ ಪೆಚ್ಚು ಮೋರೆ ಹಾಕಿಕೊಂಡು ಹೋದರು. ಹೀಗೆಂದು ಕಥೆ ಹೇಳಿ ಬೇತಾಳನು, ಮಹಾರಾಜ, ಹೇಳಿದಂತೆಯೇ ನಡೆಸಿದರೂ ಏಕೆ ಇಬ್ಬರಿಗೂ ವಿದ್ಯೆ ತಪ್ಪಿಹೋಯಿತು? ತಿಳಿದಿದ್ದೂ ಹೇಳದಿದ್ದರೆ ನಿನ್ನ ತಲೆ ಒಡೆದು ಹೋಗುತ್ತದೆ ಎಂದನು. ರಾಜನು ಕೇವಲ ಕಷ್ಟಸಾಧ್ಯವಾದ ಕರ್ಮವನ್ನು ನಡೆಸಿದ ಮಾತ್ರದಿಂದಲೇ ಸಿದ್ಧಿ ದೊರೆಯುವುದಿಲ್ಲ. ಅದಕ್ಕೆ ಸತ್ವಶುದ್ಧಿಯೂ ಚಿತ್ತಸ್ಥೈರ್ಯವೂ ಇರಬೇಕು. ಆ ಮೂಢ ಬ್ರಾಹ್ಮಣನಿಗೆ ಎಚ್ಚರಿಕೆ ಕೊಟ್ಟ ಮೇಲೂ ಮನಸ್ಸು ಹಾಗೋ ಹೀಗೋ ಎಂದು ವಿಕಲ್ಪಗೊಂಡು ಚಂಚಲವಾಗಿತ್ತು. ಆದ್ದರಿಂದ ಅವನಿಗೆ ವಿದ್ಯೆ ಸ್ವಾಧೀನವಾಗಲಿಲ್ಲ. ಅಯೋಗ್ಯನಿಗೆ ದಾನ ಮಾಡಿದ್ದರಿಂದ ಅದು ಗುರುವಿಗೂ ಕೈತಪ್ಪಿ ಹೋಯಿತು ಎಂದನು. ಹೀಗೆ ಮಾತನಾಡಿ ಬಿಟ್ಟದ್ದರಿಂದ ಬೇತಾಳನು ರಾಜನ ಹೆಗಲಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೇ ಹೋಗಿಬಿಟ್ಟನು.